ನೋಡಿ, ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೇರೆಹಳ್ಳಿ ಬಂಧನದ ವೇಳೆ ಅಸ್ವಸ್ಥಗೊಂಡಿದ್ದ ಪುನೀತ್ ಕೇರೆಹಳ್ಳಿ ಅಸ್ವಸ್ಥಗೊಂಡಿದ್ದ ಪುನೀತ್ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು. ನೋಡಿ, ಪುನೀತ್ ಕೇರೆಹಳ್ಳಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪುನೀತ್ ಕೇರೆಹಳ್ಳಿ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಅವರು ಅಸ್ವಸ್ಥಗೊಂಡದ್ರಿಂದಾಗಿ ಪುನೀತ್ ಕೇರೆಹಳ್ಳಿಯನ್ನ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮುಂಜಾನೆ 4:45 ಸುಮಾರಿಗೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರು 4:45 ಸುಮಾರಿಗೆ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, ಕೆಸಿ ಜನರಲ್ ಆಸ್ಪತ್ರೆಗೆ. ಪುನೀತ್ ಕೇರೆಹಳ್ಳಿ ಕಳಪೆ ಮಾಂಸ ದಂಧೆ ಆರೋಪ ಪ್ರಕರಣ, ಇದರಲ್ಲಿ ಗಂಭೀರ ಆರೋಪವನ್ನು ಮಾಡಿದ್ದು ಪುನೀತ್ ಕೇರೆಹಳ್ಳಿ. ಇಂಥದ್ದೊಂದು ದಂಧೆ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಮೆಜೆಸ್ಟಿಕ್ನಲ್ಲಿ ನಡೀತಾ ಇದೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದ ಪುನೀತ್ ಕೇರೆಹಳ್ಳಿ ನಿನ್ನೆ ಅವರು ಹೋರಾಟವನ್ನು ಮಾಡಿದ್ರು. ಹೇಗೆ ಇದು ದಂಧೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಪುನೀತ್ ಕೇರೆಹಳ್ಳಿ ನಿನ್ನೆ ರಾತ್ರಿ ಅವರು ಕುಸಿದು ಬೀಳ್ತಾರೆ, ಅಸ್ವಸ್ಥರಾಗ್ತಾರೆ. 4:45 ಸುಮಾರಿಗೆ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಹಿಂದೂ ಕಾರ್ಯಕರ್ತ ಪುನೀತ್ ಕೇರೆಹಳ್ಳಿಯ ಬಂಧನ ಕೂಡ ಆಗುತ್ತೆ. ನೋಡಿ, ಮುಂಜಾನೆ 4:45 ವೇಳೆಗೆ ಪುನೀತ್ ಕೇರೆಹಳ್ಳಿ ಅಸ್ವಸ್ಥರಾಗ್ತಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪುನೀತ್ ಕೇರೆಹಳ್ಳಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕೂಡಲೇ ಅವರನ್ನ ಅಸ್ವಸ್ಥರಾದ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವ್ರನ್ನ 12 ಗಂಟೆ ಸುಮಾರಿಗೆ ಅವ್ರನ್ನ ಬಂಧನ ಕೂಡ ಮಾಡಲಾಗುತ್ತೆ. ಪುನೀತ್ ಕೇರೆಹಳ್ಳಿ ಅವ್ರನ್ನ ಈಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಪುನೀತ್ ಕೇರೆಹಳ್ಳಿ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೇರೆಹಳ್ಳಿ ಬಂಧನ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಏನೇನು ಹೈಡ್ರಾಮಾ ಆಯ್ತು ರಾತ್ರಿ ಮಾದೇಶ್? ರಂಜಿತ್, ನಿನ್ನೆ ಈ ಒಂದು ಕಳಪೆ ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಡ್ರಾಮಾ ಆಯ್ತು. ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಕಳಪೆ ಮಾಂಸವನ್ನ ತೋರಿಸುವಂತ ಪ್ರಯತ್ನದಲ್ಲಿ ಪುನೀತ್ ಕೇರೆಹಳ್ಳಿ ಹಾಗೂ ಆತನ ಜೊತೆ ಇರುವಂತವರು ಒಂದಷ್ಟು ವಾದವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಬ್ದುಲ್ ರಜಾಕ್ ಮತ್ತೆ ಅವರ ಮಧ್ಯೆ ಒಂದಷ್ಟು ವಾದಗಳು ಕೂಡ ಆಯ್ತು. ಈ ನಡುವೆ ಅಲ್ಲಿ ಬಂದಂತಹ ಪೊಲೀಸರು ಅದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪುನೀತ್ ಕೇರೆಹಳ್ಳಿ ಆ ಒಂದು ಸ್ಥಳದಲ್ಲಿ ಆ ಒಂದು ಮಾಂಸವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಅದನ್ನ ಪರಿಶೀಲನೆ ಮಾಡಬೇಕು ಕೂಡ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸಲಾಗಿದೆ ಅಂತ ಹೇಳಿ ಪುನೀತ್ ಕೇರೆಹಳ್ಳಿಯನ್ನ ಬಂಧಿಸುವಂತ ಕೆಲಸವನ್ನ ಕಾಟನ್ಪೇಟೆ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಆತನನ್ನ 12 ಗಂಟೆ ಸುಮಾರಿಗೆ ಬಂಧಿಸಿದಂತ ಸಂದರ್ಭದಲ್ಲಿ ಆತ ಅಸ್ವಸ್ಥಗೊಂಡಿದ್ದ. ನಂತರ ಆತ ಟೈಮ್ ಕಳಿಸಿದಂಗೆ ಅಂದ್ರೆ ಬೆಳಗಿನ ಜಾವ 4 ಗಂಟೆವರೆಗೆ ತೀವ್ರ ಅಸ್ತಗೊಂಡಿದ್ದ ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ. ಕೂಡಲೇ ಆತನ ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗಿ ದಾಖಲಿಸಲು ಚಿಕಿತ್ಸೆ ನೀಡಲಾಗುತ್ತೆ. ಪ್ರಾಥಮಿಕ ಹಂತದ ಚಿಕಿತ್ಸೆಯ ನಂತರ ಆತನನ್ನ ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆಕೊಂಡು ಚಿಕಿತ್ಸೆಯನ್ನು ನೀಡಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆತನ ವಿರುದ್ಧ ಕೂಡ ಒಂದಷ್ಟು ಕಂಪ್ಲೇಂಟ್ ದಾಖಲಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಒಂದು ವಿಚಾರದಲ್ಲಿ ಪುನೀತ್ ಕೇರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ಅವರ ಮಧ್ಯೆ ಒಂದಷ್ಟು ಹಲ್ಲೆ ಮಾಡುವಂತ ಪ್ರಯತ್ನ ಕೂಡ ಆಗಿತ್ತು ಅನ್ನುವಂತ ಆರೋಪಗಳು ಕೂಡ ಇದೆ. ಈಗಾಗಲೇ ಅಬ್ದುಲ್ ರಜಾಕ್ ಕೂಡ ಪುನೀತ್ ಕೇರೆಹಳ್ಳಿ ಅವರ ವಿರುದ್ಧ ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆತ ಹಣದ ಆಮಿಷವನ್ನು ಕೂಡ ಕೊಟ್ಟಿದ್ದಾನೆ, ಅಂದ್ರೆ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾನೆ ಅಂತ ಆರೋಪ ಕೂಡ ಇದೆ. ಹೀಗಾಗಿ 2-3 ಕೇಸ್ಗಳು ಕೂಡ ಪುನೀತ್ ಕೇರೆಹಳ್ಳಿ ಅವರ ವಿರುದ್ಧ ದಾಖಲಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೇರೆಹಳ್ಳಿ ವಿರುದ್ಧ ಮೇಲೆ ಅವರಿಂದಲೂ ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಅಬ್ದುಲ್ ರಜಾಕ್ ಅವರಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಒಂದ್ ಕಡೆ ತನಿಖೆ ಸಾಗಿಸಿದ್ರೆ ಮತ್ತೊಂದ್ ಕಡೆ ಪುನೀತ್ ಕೇರೆಹಳ್ಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮದೇಶ್. ನೋಡಿ, ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೇರೆಹಳ್ಳಿ ಬಂಧನದ ವೇಳೆ ಅಸ್ವಸ್ಥಗೊಂಡಿದ್ದ ಪುನೀತ್ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು. ನೋಡಿ, ಪುನೀತ್ ಕೇರೆಹಳ್ಳಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪುನೀತ್ ಕೇರೆಹಳ್ಳಿ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ರಾತ್ರೋರಾತ್ರಿ ಅವರು ಅಸ್ವಸ್ಥಗೊಂಡದ್ರಿಂದಾಗಿ ಪುನೀತ್ ಕೇರೆಹಳ್ಳಿಯನ್ನ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮುಂಜಾನೆ 4:45 ಸುಮಾರಿಗೆ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ.
ಅವರು 4:45 ಸುಮಾರಿಗೆ ಕುಸಿದು ಬೀಳ್ತಾರೆ. ಕುಸಿದು ಬಿದ್ದ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ, KC ಜನರಲ್ ಆಸ್ಪತ್ರೆಗೆ. ಪುನೀತ್ ಕೆರೆಹಳ್ಳಿ ಕಳಪೆ ಮಾಂಸ ದಂಧೆ ಆರೋಪ ಪ್ರಕರಣ, ಇದರಲ್ಲಿ ಗಂಭೀರ ಆರೋಪವನ್ನು ಮಾಡಿದ್ದು ಪುನೀತ್ ಕೆರೆಹಳ್ಳಿ. ಇಂಥದ್ದೊಂದು ದಂಧೆ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಮೆಜೆಸ್ಟಿಕ್ನಲ್ಲಿ ನಡೀತಾ ಇದೆ ಅನ್ನುವ ಗಂಭೀರ ಆರೋಪವನ್ನು ಮಾಡಿದ್ದ ಪುನೀತ್ ಕೆರೆಹಳ್ಳಿ ನಿನ್ನೆ ಅವರು ಹೋರಾಟವನ್ನು ಮಾಡಿದರು. ಹೇಗೆ ಇದು ದಂಧೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಪುನೀತ್ ಕೆರೆಹಳ್ಳಿ ನಿನ್ನೆ ರಾತ್ರಿ ಅವರು ಕುಸಿದು ಬೀಳ್ತಾರೆ, ಅಸ್ವಸ್ಥರಾಗ್ತಾರೆ. 4:45 ಸುಮಾರಿಗೆ ಅವರನ್ನ KC ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮಧ್ಯರಾತ್ರಿ 12 ಗಂಟೆಗೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯ ಬಂಧನ ಕೂಡ ಆಗುತ್ತೆ ನೋಡಿ. ಮುಂಜಾನೆ 4:45 ವೇಳೆಗೆ ಪುನೀತ್ ಕೆರೆಹಳ್ಳಿ ಅಸ್ವಸ್ಥರಾಗ್ತಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. KC ಜನರಲ್ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಕೂಡಲೇ ಅವರನ್ನ ಅಸ್ವಸ್ಥರಾದ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, KC ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅವ್ರನ್ನ 12 ಗಂಟೆ ಸುಮಾರಿಗೆ ಅವ್ರನ್ನ ಬಂಧನ ಕೂಡ ಮಾಡಲಾಗುತ್ತೆ ಪುನೀತ್ ಕೆರೆಹಳ್ಳಿ ಅವ್ರನ್ನ. ಈಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಳಪೆ ಮಾಂಸ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಕಾಟನ್ಪೇಟೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಏನೇನು ಹೈಡ್ರಾಮಾ ಆಯ್ತು ರಾತ್ರಿ ಮಾದೇಶ್? ರಂಜಿತ್, ನಿನ್ನೆ ಈ ಒಂದು ಕಳಪೆ ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಡ್ರಾಮಾ ಆಯ್ತು. ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಈ ಒಂದು ಕಳಪೆ ಮಾಂಸವನ್ನ ತೋರಿಸುವಂತ ಪ್ರಯತ್ನದಲ್ಲಿ ಪುನೀತ್ ಕೆರೆಹಳ್ಳಿ ಹಾಗೂ ಆತನ ಜೊತೆ ಇರುವಂತವರು ಒಂದಷ್ಟು ವಾದವನ್ನ ಮಾಡುವಂತ ಕೆಲಸ ಮಾಡಿದ್ರು. ಅಬ್ದುಲ್ ರಜಾಕ್ ಮತ್ತೆ ಅವರ ಮಧ್ಯೆ ಒಂದಷ್ಟು ವಾದಗಳು ಕೂಡ ಆಯ್ತು. ಈ ನಡುವೆ ಅಲ್ಲಿ ಬಂದಂತಹ ಪೊಲೀಸರು ಅದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪುನೀತ್ ಕೆರೆಹಳ್ಳಿ ಆ ಒಂದು ಸ್ಥಳದಲ್ಲಿ ಆ ಒಂದು ಮಾಂಸವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಅದನ್ನ ಪರಿಶೀಲನೆ ಮಾಡಬೇಕು ಕೂಡ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸಲಾಗಿದೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸುವಂತ ಕೆಲಸವನ್ನ ಕಾಟನ್ಪೇಟೆ ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಆತನನ್ನ 12 ಗಂಟೆ ಸುಮಾರಿಗೆ ಬಂಧಿಸಿದಂತ ಸಂದರ್ಭದಲ್ಲಿ ಆತ ಅಸ್ವಸ್ಥಗೊಂಡಿದ್ದ. ನಂತರ ಆತ ಟೈಮ್ ಕಳಿಸಿದಂಗೆ ಅಂದ್ರೆ ಬೆಳಗಿನ ಜಾವ 4 ಗಂಟೆವರೆಗೆ ತೀವ್ರ ಅಸ್ತಗೊಂಡಿದ್ದ ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ. ಕೂಡಲೇ ಆತನ KC ಜನರಲ್ ಆಸ್ಪತ್ರೆಗೆ ಹೋಗಿ ದಾಖಲಿಸಲು ಚಿಕಿತ್ಸೆ ನೀಡಲಾಗುತ್ತೆ. ಪ್ರಾಥಮಿಕ ಹಂತದ ಚಿಕಿತ್ಸೆಯ ನಂತರ ಆತನನ್ನ ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆಕೊಂಡು ಚಿಕಿತ್ಸೆಯನ್ನು ನೀಡಿಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆತನ ವಿರುದ್ಧ ಕೂಡ ಒಂದಷ್ಟು ಕಂಪ್ಲೇಂಟ್ ದಾಖಲಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಒಂದು ವಿಚಾರದಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ಅಬ್ದುಲ್ ರಜಾಕ್ ಅವರ ಮಧ್ಯೆ ಒಂದಷ್ಟು ಹಲ್ಲೆ ಮಾಡುವಂತ ಪ್ರಯತ್ನ ಕೂಡ ಆಗಿತ್ತು ಅನ್ನುವಂತ ಆರೋಪಗಳು ಕೂಡ ಇದೆ. ಈಗಾಗಲೇ ಅಬ್ದುಲ್ ರಜಾಕ್ ಕೂಡ ಪುನೀತ್ ಕೆರೆಹಳ್ಳಿ ಅವರ ವಿರುದ್ಧ ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆತ ಹಣದ ಆಮಿಷವನ್ನು ಕೂಡ ಕೊಟ್ಟಿದ್ದಾನೆ, ಅಂದ್ರೆ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾನೆ ಅಂತ ಆರೋಪ ಕೂಡ ಇದೆ. ಹೀಗಾಗಿ 2-3 ಕೇಸ್ಗಳು ಕೂಡ ಪುನೀತ್ ಕೆರೆಹಳ್ಳಿ ಅವರ ವಿರುದ್ಧ ದಾಖಲಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಮೇಲೆ ಅವರಿಂದಲೂ ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಅಬ್ದುಲ್ ರಜಾಕ್ ಅವರಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಒಂದ್ ಕಡೆ ತನಿಖೆ ಸಾಗಿಸಿದ್ರೆ ಮತ್ತೊಂದ್ ಕಡೆ ಪುನೀತ್ ಕೆರೆಹಳ್ಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್.